ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ. ನಮಸ್ಕಾರ ಸ್ನೇಹಿತರೆ, ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ವಿಶೇಷವಾದ ಮೊಹರಂ ಹಬ್ಬದ ಮತ್ತೊಂದು ಹೆಬ್ಬಳ್ಳಿಯ ಜನರ ಕೃಪಾ ಕಟಾಕ್ಷದ ಕೃಪಾ ಆಶೀರ್ವಾದದ ಈ ಒಂದು ವಿಡಿಯೋ ತಮ್ಮ ಹತ್ರ ತರ್ತಾ ಇದ್ದೀನಿ. ಹೆಬ್ಬಳ್ಳಿಯ ಜನರು ಒಂದು 999. ಈ 999 ಅಂದ್ರೆ ಏನು? 9 ತಿಂಗಳು 9 ವಾರ 9 ದಿನ. ಇದರ ಮಹತ್ವವೇನು? ಯಾಕೆ ಇದನ್ನ ಹೇಳಿದ್ರು? ಯಾವ್ದು ಹೌದು ಅದು ಅಲ್ಲ, ಯಾವುದಲ್ಲ ಅದು ಹೌದು. ಯಾವ್ದು ಹೌದು ಅನಿಸ್ಕೊಂಡದ ಅದು ಅಲ್ಲ ಆಗತ್ತೆ, ಯಾವ್ದು ಅಲ್ಲ ಅನಿಸ್ಕೊಂಡದ ಅದು ಹೌದಾಗತ್ತ. ಇದ್ರ ಮಹತ್ವವೇನು? ಈ ಹೆಬ್ಬಳ್ಳಿಯ ಜನರ ನುಡಿ ಇದು ಗಂಧರಾತ್ರಿ ದಿವಸ ಇಲ್ಕಲ್ ನಗರದಲ್ಲಿ ನುಡಿದಂಥ ಈ ಒಂದು ನುಡಿ ಮತ್ತೆ ಕಥಾರಾತ್ರಿ ದಿನ ಕೂಡ ಆ ನುಡಿ ಮತ್ತೆ ಅವರ ಬಾಯಲ್ಲಿ ನುಡಿಸಿದ್ದು. ಏನಿದ್ರ ಮಹತ್ವ? ಯಾಕೆ ಹಿಂಗಾಗತ್ತೆ? ಇಷ್ಟು ದಿನ ಹೌದು ಅನ್ಸ್ಕೊಂಡಿದ್ದದು ಯಾವುದು, ಅಲ್ಲ ಅನ್ಸ್ಕೊಂಡಿದ್ದು ಯಾವುದು? ನಾವು 9 ದಿನ 9 ತಿಂಗಳು 9 ವಾರ ಕಾಯುವಂಥ ಸಮಯ. ಅದಕ್ಕೆ ಇದಕ್ಕೆ 999 ಅಂತ ಒಂದು ವಿಶೇಷ ಈ ಒಂದು ಸಂದೇಶ ಹೆಬ್ಬಳ್ಳಿಯ ಜನರದು. ಇದರಲ್ಲಿ ಅರ್ಥಗರ್ಭಿತವಾದಂಥ ಸಂದೇಶ ಕೂಡ ಇದೆ. ಬಹಳಷ್ಟು ಶ್ರೀಮಂತರಾಗೋರ್ಗೂ ಕೂಡ ಈ 999 ಕೆಲಸ ಕೊಡುತ್ತೆ. ಹಾಗಾಗಿ ಈ ಒಂದು ಹೆಬ್ಬಳ್ಳಿಯ ಜನರ ನುಡಿಯನ್ನು ನಾವು ನೇರ ನೋಡ್ಕೊಂಬರೋಣ. Asam Ali.
ಯಾಕಂದ ಕೇಳಿ ಮೇಟಿ ಹೆಸರು ಹೇಳುದಿಲ್ಲ, ಮೇಟಿಗೆ ಮಾತ್ರ ಹೊರ ಹತ್ತಕ್ಕೆ ಹೆಸರು ಹೇಳುದಿಲ್ಲಪ್ಪ. ಮೇಟಿ ಮಾತ್ರ ಹೊರ ಹತ್ತಕ್ಕೆ 9 ತಿಂಗಳ 9 ತಾಸು ಬರ್ಕೋರಿ. ಮೀಟಿಂಗ್ ಮಾಡೋ ಹೊರ ಹತ್ತಕ್ಕೆ ಮೇಟಿ ಹೊಳೆ ಬರ್ ಕೆಟ್ಟ ಐತಿ. ಇಂದ ಕಾಲ ಈ ವರ್ಷ ಕಂಡು ಮಂಡಲನ ಬಾಳಪ್ಪ. ಈ ವರ್ಷ ಕಂಡು ಮಂಡಲನ ಬಾಳ ಎಲ್ಲ ತಗೊಳ್ಳಿ, ಇದನ್ನ ಜಾಸ್ತಿ ಬರಿ ಬರ್ಕೋರಿ. ಕೆಟ್ಟದ್ದು ಬಹಳ ಸುದ್ದ ಆಗ್ತದ. ಏನ್ ಎಲ್ಲ ನಿಂದ ಏನ ಸುದ್ದದ್ದು ಬಹಳ ಕೆಟ್ಟ ಹೋಗ್ತದೆ. ಕೆಲವಾರು ಹಂಗ ಸುದ್ದಿದ್ರು ಕೆಟ್ಟಿದ್ರೆ ಏನ್ ಬಂತು? ಕಾಲ ಹಂಗ ಬರ್ತೈತಿ. ಅವ್ರು ಕಾಪಾಡೋದು ನಿಂದೈತಿ. ಕಾಪಾಡಬೇಕ. ಸುದ್ದಿದ್ದು ಕೆಡುತ್ತಾನೆ, ಕಾಪಾಡಬೇಕಲ್ಲ. ಕೆಟ್ಟದ್ದು ಕೆಡವಲ್ಬೇಕ, ಸುದ್ದಿದ್ದು ಕೆಡುತ್ತಲ್ಲ. ತಾಯಿಗೆ ತಾಯಿ ಅನ್ನೋದ್ರಲ್ಲಿ ಕಾಲ ಬರ್ತದಪ್ಪ. ತಿಳ್ಕೊರಿ, ಬರ್ಕೊರಿ. ತಾಯಿಗೆ ತಾಯಿ ಅನ್ನೋದಂತ ಕಾಲ ಬರ್ತದೆ. ಗಟ್ಟಿ ಆದವನ ಮೆಟ್ಟಿ ಆಡ್ಕೊಂಡ್ರೆ ಬಾಯಿ ಜಾಸ್ತಿ ಹೋಗ್ಬಿಡ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೊಂದು ವಿಶೇಷ, ಎಷ್ಟೊಂದು ವಿಶಿಷ್ಟ. ಅದೇ ನಿಮ್ಗೆ ಹೇಳಿದೆ 999 ಫಸ್ಟ್ನೇ ವಿಡಿಯೋದಲ್ಲಿ ಹೇಳಿದ್ದೆ 999 ಅಂದ್ರೆ ಏನು ಅಂತ. ಆ 999 ಮಹತ್ವ ಅವರು ಅಜ್ಜರ ಬಾಯಿಂದ ತಾವೆಲ್ಲ ಕೇಳಿದ್ರಿ. ಈಗ ರಾಜಕೀಯ ಭವಿಷ್ಯ ಉಲ್ಟಾ ಪಲ್ಟಾ ಆಗತ್ತೆ. ರಾಜಕೀಯದಲ್ಲಿ ಎಲ್ಲ ಯಾವ್ದು ಹೌದು ಅನಿಸ್ಕೊಂಡದ ಅದು ಅಲ್ಲ ಆಗತ್ತ, ಯಾವ್ದು ಅಲ್ಲ ಅನಿಸ್ಕೊಂಡದ ಅದು ಹೌದಾಗತ್ತ ಅನ್ನುವಂಥದ್ದು ತಾವೆಲ್ಲ ಈ ವಿಡಿಯೋ ಮುಖಾಂತರ ನೋಡಿದ್ರ. ಯಾಕಂದ್ರೆ ಅವ್ರು ಇಷ್ಟು ವರ್ಷ ನುಡಿದಂಥ ಭವಿಷ್ಯ ಯಾವುದೂ ಚೇಂಜ್ ಆಗಿಲ್ಲ, ಸುಳ್ಳಾಗಿಲ್ಲ. ಅದಕ್ಕೆ ಅಜ್ಜವರ ಒಂದು ಭವಿಷ್ಯ ನುಡಿದಂಥ ಈ ಒಂದು ವಿಡಿಯೋ ತಾವೆಲ್ಲ ನೋಡಿ ಬೇರೆಯವರಿಗೆಲ್ಲ ಶೇರ್ ಮಾಡಿ. ಮೊದಲು ಈ ರಾಜಕಾರಣಿಗಳಿಗೆ ಶೇರ್ ಮಾಡಿ, ನಮಗೆ ಯಾರ್ಯಾರು ಪರಿಚಯದಂಥ ರಾಜಕಾರಣಿಗಳಿಗೆ ಯಾರು ಸುಧಾರಿಸ್ಕೋಬೇಕು ಈ ವಿಡಿಯೋ ನೋಡಿ ಸುಧಾರಿಸ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಬಚ್ಚಿಟ್ಟದ್ದು ಪರರಿಗೆ, ತೆರೆದಿಟ್ಟದ್ದು ಅವನಿಗೆ. ಆ ರೀತಿ ಈ ದೇವರು ಎಲ್ಲಾನು ತೆರೆದಿಡುತ್ತೆ, ಅದು ಪರರಿಗೆ ಎಲ್ರಿಗೂ ಆಗುತ್ತೆ. ಯಾವುದನ್ನು ಬಚ್ಚಿಟ್ಟಿರ್ತಾರೆ ಅದು ನಾಶ ಆಗೋಗಿದೆ. ಯಾಕಂದರೆ ಅಂಥ ಒಂದು ವಿಶೇಷವಾದಂಥ ಭವಿಷ್ಯ ನೋಡಿದಂಥವರು ಇಲ್ಲಿ ಈ ಒಂದು ಬಚ್ಚಿಟ್ಟು ಭಕ್ತರು ಈ ಒಂದು ವಿಡಿಯೋನ ಹಾಳುಗಿಡಿಬೇಡಿ. ಈ ವಿಡಿಯೋನ ನೀವೆಲ್ರಿಗೂ ಪ್ರಸಾರ ಮಾಡಿ. ಇನ್ನೂ ಸಾಕಷ್ಟು ಭಕ್ತರು ಇಲ್ಲಿ ಬರೋರಿದ್ದಾರೆ. ಜಗತ್ತಿನ ತುಂಬ ಹೆಬ್ಬಳ್ಳಿ ಅಜ್ಜ ಹುಬ್ಬಳ್ಳಿಯಾಗಿ ಎಲ್ರಿಗೂ ಆಶೀರ್ವಾದ ನೀಡಲಿ ಅನ್ನೋ ನಿಟ್ಟಿನಲ್ಲಿ ಈ ವಿಡಿಯೋನ ನಿಮ್ಮ ಹತ್ರ ತರ್ತಾ ಇದ್ದೀವಿ. ದಯವಿಟ್ಟು ನಾನು ಮಾತಾಡೋದ್ರಲ್ಲಿ ಎಲ್ಲಾದರೂ ತಪ್ಪು ಸಂದೇಶ ಇದ್ದರೆ ಅದಕ್ಕೆ ಕ್ಷಮೆ ಇರಲಿ. ಯಾಕಂದರೆ ಇಲ್ಲಿ ಇದು ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್, ನಾವು ಓಪನ್ ಆಗಿ ಹೇಳಬೇಕಾಗತ್ತೆ. ಹಾಗಾಗಿ ಈ ಚಾನಲ್ಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು. ಇದು ಕೂಡ ಪುಣ್ಯಾತ್ಮ ನಮ್ಮ ಹೆಬ್ಬಳ್ಳಿ ಅಜ್ಜನ ಪುಣ್ಯದ ಒಂದು ಫಲ ನನಗೆ ಇದು. ಯಾಕಂದ್ರೆ ನಾವು ನಡ್ಕೋತಾ ಇದ್ದೀವಿ, ನಮಗೂ ಕೂಡ ಒಂದು ಒಳ್ಳೆಯದಾಗಿದೆ. ನನ್ನ ಸಂದರ್ಶನ ಕೂಡ ನಮ್ಮ ಹೆಬ್ಬಳ್ಳಿ ಅಜ್ಜ ನನಗೇನು ಒಂದು ವರವನ್ನು ಕೊಟ್ಟಿದ್ದಾನೆ, ನಾನು ಬೇಡದೇ ವರ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ ಅಂದರೆ ನಾನಲ್ಲಿ ಆ ಸೇವೆ ಮಾಡೋದ್ರಿಂದ ನೀನು ಒಳ್ಳೆಯವನಾಗಪ್ಪ, ಇಂಥ ದಿನ ಇಂಥದೇ ತಾರೀಕಿಗೆ ನನಗೆ ಆಗುತ್ತೆ ಅಂತ ಹೇಳಿದರು. ಆ ತಾರೀಕು ಯಾಕೆ ಮತ್ತೆ ನೆನಪಿಸ್ಕೊಡ್ತಾ ಇದೆ ಅಂದರೆ 9 ತಿಂಗಳು 9 ವಾರ 9 ದಿನದ ತಾರೀಕು ಯಾಕೆ ನೆನಪಿಸ್ಕೊಡ್ತಾ ಅಂದರೆ ನನಗೆ 2018ರಲ್ಲಿ ನನಗೆ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅಂತಂದಿದ್ರು. ಅದು 2017ರಲ್ಲಿ ಮಾಡೋಕೆ ಹೋದರೆ ಲಾಸ್ ಅದೇ. 2018ರಲ್ಲಿ ಲಾಭ ಕೊಡ್ತು, ನನಗೊಂದು ಆಸೆ ಆಯಿತು. ನನ್ನ ವಿಡಿಯೋ, ನನ್ನ ಸಂದರ್ಶನ, ನನ್ನ ವಿಡಿಯೋ ಕೂಡ ನಿಮಗೊಂದಿನ ತೋರಿಸ್ತೀನಿ ನಾನು. ಯಾಕಂದರೆ ಇಷ್ಟು ನಂಬಿಕೆಯಿಂದ ಹೇಳಬೇಕಾದ್ರೆ ನನ್ನ ಜೊತೆ ಇರುವಂಥ ಸಾವಿರಾರು ಭಕ್ತರು ಕೂಡ ಇದನ್ನು ನಂಬಿ ಇವತ್ತು ಈ ಮೊಹರಂದಲ್ಲಿ ಬಾಗಲಕೋಟೆಯಲ್ಲಿ ಅದ್ಭುತವಾಗಿ ನಡೆಯುವಂಥ ಮೊಹರಂ ಬಿಟ್ಟು ಅಥವಾ ಹೆಬ್ಬಳ್ಳಿಗೆ ಬರ್ತಾರೆ.
ದೊಡ್ಡ ದೊಡ್ಡ ಮೌಲಾನಗಳು ಅಲ್ಲಿ ಬಂದು ಹೆಬ್ಬಳ್ಳಿಗೆ ನಡ್ಕೋತಾರೆ ಅಂತಂದರೆ, ದೊಡ್ಡ ದೊಡ್ಡ ಸ್ವಾಮಿಗಳು ಬರ್ತಾರೆ ನಡ್ಕೋತಾರೆ ಅಂತಂದರೆ ನೀವೆಲ್ಲ ಯೋಚನೆ ಮಾಡಬೇಕಾಗಿರುವಂಥದ್ದು ಎಷ್ಟೊಂದು ಸತ್ಯ ಇದೆ. ಅಲ್ಲಿ ನಡೆಯುವಂಥದ್ದು ಯಾವುದೇ ದುಡ್ಡು ಇಲ್ಲ, ಕೇವಲ ಬೂದಿ ಮತ್ತೊಂದು ಈ ಕರಿದಾರ. ತಾವು ನೋಡ್ತಾ ಇದ್ದೀರಾ, ಇದರ ಮಹತ್ವ ಬಹಳ ಇದೆ. ಅಲ್ಲಿ ಯಾವುದೇ ದುಡ್ಡು ನೀವು ಯಾರ ಕೈಗೂ ಕೊಡಬಾರ್ದು, ಯಾರೇ ಲಂಚ ಕೇಳಿದ್ರು ಕೊಡಬಾರ್ದು. ಅದೇನಿದ್ರು ನೇರ ಹುಂಡಿಗೆ ಹಾಕಿ, ದೇವರ ಹುಂಡಿಗೆ ಹಾಕಿದರೆ ಅದು ನೇರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ಹೆಬ್ಬಳ್ಳಿಯ ಜನರ ಒಂದು ಹೊಸ ದೇವಸ್ಥಾನದ ಕಟ್ಟಡ ಕೂಡ ಪ್ರಾರಂಭವಾಗಿದೆ, ಮುಕ್ತಾಯ ಹಂತದಲ್ಲೂ ಇದೆ. ಇನ್ನು ಕೊನೆಯ ಒಂದು ಬಹಳ ಒಂದು 5% ಅದು ಇನ್ನು ರೆಡಿ ಆಗ್ತಾ ಇದೆ. ಅಲ್ಲಿ ಸಾಕಷ್ಟು ಭಕ್ತರಿಗೆ ಇರಲಿಕ್ಕೆ ಒಂದು ಆಶ್ರಯ ತಾಣ ಮಾಡ್ತಾ ಇದ್ದಾರೆ. ನೀವು ಕೊಡುವಂಥ ಆ ಭಕ್ತಿಯ ಕಾಣಿಕೆ ಆ ಹುಂಡಿಯಲ್ಲಿ ಹಾಕಿ, ಹೇಳಿದ್ರು ಅಜ್ಜವ್ರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಈ ಕೊಡುವಂಥ ದುಡ್ಡು ನನ್ನ ಮಗ, ನನ್ನ ಅಳಿಯ, ನನ್ನ ತಮ್ಮ, ನಮ್ಮ ಸಂಬಂಧಿಕರಂದ್ರೆ ಅವ್ರ ಕೈ ಕೊಡಬೇಡಿ. ನಿಮ್ಮ ಭಕ್ತಿ ಸೇವೆ ಏನಿದ್ರು ಆ ಹೆಬ್ಬಳ್ಳಿಯ ಜನ ಹುಂಡಿಗೆ ಹಾಕ್ರಿ, ಅಥವಾ ಹಿರಿಯರು ರಸೀಟ್ ಬರೆದು ಕೊಡ್ತಾರೆ, ಆ ರಸೀಟನ್ನೇ ತಗೊಳ್ಳಿ. ಯಾಕಂದರೆ ನೀವು ಕೊಟ್ಟಂಥ ಪುಣ್ಯದ ಫಲ ಅಲ್ಲಿ ಸೇರಲಿ, ಮುಂದೆ ಬರುವಂಥ ಭಕ್ತರಿಗೆ ಅಲ್ಲಿ ಒಂದು ಆಶ್ರಯ ದೊಡ್ಡ ತಾಣವಾಗಲಿ. ಯಾಕಂದರೆ ಈಗಾಗಲೇ ಸಾಕಷ್ಟು ಭಕ್ತರು ಬಂದು ಅಲ್ಲಿ ಆಶ್ರಯ ಪಡಿತಾ ಇದ್ದಾರೆ. ಅಂದರೆ ಬಹಳ ದೂರ ಊರಿಂದ ಬರ್ತಾರೆ, ಅಲ್ಲಿ ಇರಬೇಕು ಅಂದರೆ ಏನಾಗಬೇಕು ಹೇಳಿ? ಆಶ್ರಯ ಅಂದರೆ ಅಲ್ಲಿ ಒಂದು ತಾಣ ಇರಬೇಕು. ಸೊ ಹೊರಗಡೆ ಕೂರಕ್ಕಾಗಲ್ಲ, ಯಾಕಂದ್ರೆ ಮಳೆ ಗಾಳಿ ಬಿಸಿಲು ಅಂಥದಕ್ಕೇ ಒಂದು ದೊಡ್ಡದ ಒಂದು ಆಶ್ರಯ ತಾಣ ಮಾಡ್ತಾ ಇದ್ದಾರೆ. ನೀವು ಕೊಟ್ಟಂಥ ಕಾಣಿಕೆ ಆ ಹುಂಡಿಯಲ್ಲಿ ಹಾಕಿ ಅಂತ ಮತ್ತೊಮ್ಮೆ ಕೇಳುತ್ತಾ, ಮತ್ತು ಹೆಬ್ಬಳ್ಳಿಯ ಜನರ ಫೇಕ್ ಐಡಿಗಳು ಕೂಡ ಬಹಳಷ್ಟು ಜನ ಮಾಡಿದ್ದಾರೆ. ಅವ್ರ ಹೆಸರು ಮೇಲೆ, ಹೆಬ್ಬಳ್ಳಿಯ ಜನರ ಹೆಸರು ಮೇಲೆ ಬೇರೆ ಬೇರೆ ಮುಖಗಳು ಬರ್ತವೆ, ಅಲ್ಲೂ ಕೂಡ ಎಚ್ಚರವಾಗಿರಿ. ಹೆಬ್ಬಳ್ಳಿ ಅಜ್ಜ ಅಂದರೆ ಗುರು ದೊಡ್ಡಲಾಲ್ ಸಾಬಲಿ ಹೆಬ್ಬಳ್ಳಿ ಅಜ್ಜ ಒಬ್ಬನೇ, ಅದು ಇಡೀ ಹೆಬ್ಬಳ್ಳಿ ಗ್ರಾಮಕ್ಕೆ, ಅದು ಭಾರತದ ಒಂದು ನಗರಕ್ಕೆ, ಇಡೀ ಕರ್ನಾಟಕಕ್ಕೆ ಒಬ್ಬರೇ ಒಬ್ಬರು ಹೆಬ್ಬಳ್ಳಿ ಅಜ್ಜ, ಅದು ಶ್ರೀ ಗುರು ದೊಡ್ಡಲಾಲ್ ಸಾಬಲಿ ಹೆಬ್ಬಳ್ಳಿ ಅಜ್ಜನವರು. ಹಾಗಾಗಿ ಇಲ್ಲಿ ಸಕಲ ಜೀವರಾಶಿಗಳಿಗೆ ಪರಮಾತ್ಮ ಒಬ್ಬನೇ ಅನ್ನುವಂಥ ಸ್ಲೋಗನ್ ಬೇರೆಯವರು ಬಳಸ್ತಾ ಇದ್ದಾರೆ. ದಯವಿಟ್ಟು ಅದನ್ನು ನೀವು ಕನ್ಫರ್ಮ್ ಮಾಡಿಕೊಡ್ರಿ. ಯಾಕಂದರೆ ಈ ಹೆಬ್ಬಳ್ಳಿ ಅಜ್ಜನವರ ವಿಡಿಯೋ ನಾನು ಅವರ ದತ್ತುಪುತ್ರನಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಅವರ ಪರಮ ಶಿಷ್ಯನಾಗಿ ನಾನು ಹೇಳ್ತಾ ಇದ್ದೀನಿ. ಫೇಕ್ ಐಡಿಗಳಿಗೆ ಮಾರು ಹೋಗ್ಬೇಡಿ. ಯಾಕಂದರೆ ಪಾಪ ಈ ಒಂದು ಕಲಿಯುಗದಲ್ಲಿ ಯಾರ್ದೋ ಹೆಸರು ಹೇಳ್ಕೊಂಡು ಯಾರ್ಯಾರು ತಿನ್ನೋರು ಜಾಸ್ತಿ ಇದ್ದಾರೆ. ಅದಕ್ಕೆ ಇಲ್ಲಿ ಯಾವುದೇ ದುಡ್ಡು ಖರ್ಚಾಗಲ್ಲ. ನೀವು ನೇರ ಬನ್ನಿ, ಹೆಬ್ಬಳ್ಳಿಯ ಜನ ಮೀಟ್ ಮಾಡಿ, ಭೇಟಿಯಾಗಿ, ನೀವು ಅವರು ಪರಸ್ಪರ ಅವ್ರು ನೋಡಿದಾಗಲೇ ನಿಮ್ಮ ಅರ್ಧ ಕಷ್ಟ ಪರಿಹಾರ ಆಗುತ್ತೆ. ಅಂಥ ಒಂದು ಮಹಾನ್ ಹೆಬ್ಬಳ್ಳಿಯ ಜನರನ್ನ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮೊಂದಿಗೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.